ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಪ್ರಮುಖ ಹುದ್ದೆಗಳು ಯಾವ್ದ್ಯಾವ್ದು, ಅದರಲ್ಲಿಯೂ ಕೂಡ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ, ಸೊ ಎಲ್ಲಾ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ, ಮತ್ತೆ ಸ್ವಲ್ಪ ವಿಡಿಯೋವನ್ನ ನೋಡೋದು ಮತ್ತೆ ಕಮೆಂಟ್ಸ್ ಮಾಡ್ಲಿಕ್ಕೆ ಶುರು ಮಾಡೋದು ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಓಕೆನಾ. ಸೊ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಅಷ್ಟೇ. ಸರಿ, ಮೊದಲನೇದಾಗಿ ನಾವು ಶಿಕ್ಷಣ ಇಲಾಖೆಯ ಬಗ್ಗೆ, ಅದರಲ್ಲೂ ಕೂಡ ಶಿಕ್ಷಕರ ಹುದ್ದೆ ಎನ್ನುವಂತ ಒಂದು ಮಹತ್ವದ ಹುದ್ದೆಯ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಈಗ ಶಿಕ್ಷಕರ ಹುದ್ದೆ ಖಾಲಿ, ಸೊ ಎಷ್ಟಿದ್ದಾವ ಶಿಕ್ಷಕರ ಹುದ್ದೆ ಖಾಲಿ ಮುಂದೆ ನೋಡುವ. ಶೈಕ್ಷಣಿಕ ಪ್ರಗತಿಗೆ ಇದು ಕೊಡಲಿ ಪೆಟ್ಟು, ಹೌದಾ. ಸೊ ಈಗ ಒಂದು ಏನೋ ಒಬ್ಬ IAS ಮತ್ತೆ IPS ಆಫೀಸರ್ ಅನ್ನು ಹುಟ್ಟಾಕ್ಬೇಕಂದ್ರೂ ಕೂಡ ಶಿಕ್ಷಕರ ಹುದ್ದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಈ ಹುದ್ದೆಗಳೇ ಖಾಲಿ ಇದ್ದಾವಂದ್ರ ಇದು ಬಹಳ ಆಘಾತಕಾರಿ ವಿಚಾರ. 924 ಪ್ರಾಥಮಿಕ ಶಾಲೆಗಳಲ್ಲಿ 2700, ವೆರಿ ಗುಡ್ ನೋಡ್ರಿ. ಪ್ರಾಥಮಿಕ ಶಾಲೆಗಳೊಳಗ ಒಟ್ಟು 924 ಪ್ರಾಥಮಿಕ ಶಾಲೆಗಳಿದ್ದಾವ. ಅದ್ರೊಳಗ 2700 ಹುದ್ದೆಗಳು, ಮತ್ತ 141 ಪ್ರೌಢಶಾಲೆಗಳಲ್ಲಿ 679 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವ. ಇದನ್ನ ನಾವು ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಸೊ ಅದೇ ರೀತಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 924 ಪ್ರಾಥಮಿಕ ಶಾಲೆಗಳಲ್ಲಿರುವಂತ 2700 ಹುದ್ದೆಗಳೇನಿದಾವ, ಅದೇ ರೀತಿ 141 ಪ್ರೌಢಶಾಲೆಗಳಲ್ಲಿರುವಂತ 679 ಶಿಕ್ಷಕರ ಹುದ್ದೆಗಳು ಏನಿದಾವ, ಇದರ ಬಗ್ಗೆ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದನೇ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದನ್ನ ವಿಶೇಷವಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಅರ್ಥ ಆಗ್ತಿದ್ಯಾ ಸರ್? ಹಾಗಾದ್ರೆ ಇಲ್ಲಿ ಹೆಂಗ ನೇಮಕಾತಿ ಮಾಡ್ಕೋತಾ ಇದಾರೆ, ಏನ್ ನಡೀತಾ ಇದೆ ಅಟ್ ಪ್ರೆಸೆಂಟ್, ಇಷ್ಟು ಹುದ್ದೆಗಳು ಖಾಲಿ ಇರುವಂತ ಸಂದರ್ಭದೊಳಗ ಪಾಠ ಯಾರು ಮಾಡ್ತಾರ ಹಾಗಾದ್ರ, ಹೌದಾ. ಸೊ ಈ ಒಂದು ಜಾಗದೊಳಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಶಿಕ್ಷಕರನ್ನ ರಿಕ್ರೂಟ್ ಮಾಡ್ಕೊಂಡು ಅದನ್ನ ಸಮತೋಲನ ಮಾಡುವಂತ ಅಂದ್ರೆ ಸರಿದೂಗಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇರುವಂತದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಬಟ್ ಇದನ್ನ ನಾವು ಶಾಶ್ವತ ಪರಿಹಾರ ಅಂತ ಹೇಳಿ ಹೇಳ್ಕೊಳಿಕ್ ಆಗುವಂಗಿಲ್ಲ, ಹೌದಾ. ಸೊ ಈಗ ನಾವೇನು ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಪ್ಪ ಅಂದ್ರ ಅದನ್ನ ನಾವು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ತಿಳ್ಕೊಳಕ್ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಜಿಲ್ಲೆಯಲ್ಲಿ, ಸೊ ಅಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯ ವಿಚಾರಕ್ಕೆ ಬರ್ತಾ ಇದ್ದಾರೆ ಇದು ವಿಚಾರ. ಸೊ ಈ ಯಾದಗಿರಿ ಜಿಲ್ಲೆಯೊಳಗ ಒಟ್ಟು 924 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದು ನೋಡಿ, 1,28,346 ಮಕ್ಕಳು ಏನ್ ಮಾಡ್ತಿದ್ದಾರೆ, ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಮಂಜೂರಾದ 5,626 ಶಿಕ್ಷಕರಲ್ಲಿ 2,926 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು. ಹಾಗಾದ್ರೆ ಸರ್ ಇನ್ನು ಉಳಿದ ಶಿಕ್ಷಕರು ಎಲ್ಲೋದ್ರು? ಸೊ ಇನ್ನು ಉಳಿದಂತೆ 2,700 ಶಿಕ್ಷಕರ ಹುದ್ದೆ ಏನಿದ್ದಾವೆ ಖಾಲಿ ಉಳ್ಕೊಂಡಿದ್ದಾವೆ, ಹಂಗೆ ಏನಿದ್ದಾವೆ ಖಾಲಿ ಉಳ್ಕೊಂಡಿದ್ದಾವೆ. ಅರ್ಥ ಆಗ್ತಿದೆಯಾ? ಸೊ ಅಂದ್ರೆ ಪ್ರಸ್ತುತ 47.99% ಪ್ರಾಥಮಿಕ ಶಿಕ್ಷಕರ ಹುದ್ದೆ ಖಾಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ 141 ಸರ್ಕಾರಿ ಪ್ರೌಢಶಾಲೆಗಳೊಳಗ ಒಟ್ಟು 32,821 ಮಕ್ಕಳು ಓದ್ತಾ ಇದ್ದಾರೆ. ಸೊ ಅದೇ ರೀತಿ 1,548 ಮಂಜೂರಾದ ಹುದ್ದೆಗಳು ಶಿಕ್ಷಕರಲ್ಲಿ 878 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಿದ್ದಾರೆ. ಇನ್ನು 670 ಶಿಕ್ಷಕರ ಹುದ್ದೆಗಳು ಏನ್ ಮಾಡಿದಾವೆ ಖಾಲಿ ಉಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಅರ್ಥ ಇದೆಯಾ? ಸೊ ಮತ್ತೆ ಇನ್ನೊಂದು ವಿಚಾರ ತಿಳ್ಕೊಳ್ಳೋದು ನಾವ್ ಏನಪ್ಪಾ ಅಂದ್ರ, ಈ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ಮೀನ್ಸ್ ನಾವೇನ್ ಕರಿತಾ ಹೋಗ್ತೀವಿ, ಈ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡು ನಾವು ಶಿಕ್ಷಣವನ್ನ ಮಾಡಿಸೋದ್ರಿಂದ ಪ್ರತಿ ವರ್ಷವೂ ಕೂಡ ಏನಾಗ್ತಿದೆ, SSLC ಫಲಿತಾಂಶದ ಮೇಲೆ ಇದು ಏನಾಗ್ತಿದೆ ನೇರವಾಗಿ ಪರಿಣಾಮವನ್ನ ಬೀರ್ತಾ ಇದೆ. ಸೊ ಕಾರಣಗಳು ಏನಾದ್ರು ಇರ್ಬೋದು, ಕ್ಲಿಯರ್ ಅರ್ಥ ಮಾಡ್ಕೊತಿದ್ದೀರಿ? ಸೊ ಇದು ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯೊಳಗೆ ಇರ್ತಕ್ಕಂತ ಒಂದು ವಿಚಾರ. ಇಷ್ಟು ವಿಚಾರಗಳು ಏನು ನಾವು ಅಂಕಿಅಂಶಗಳನ್ನ ಗಮನಿಸಿದ್ವಿ, ಟೋಟಲ್ ಆಲ್ ಓವರ್ ರಾಜ್ಯದಲ್ಲ, ಕೇವಲ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂತಹ ಏನು ಪ್ರೌಢಶಾಲೆಗಳ ಸಂಖ್ಯೆ, ಹಾಗೆಯೇ ಪ್ರಾಥಮಿಕ ಶಾಲೆಗಳ ಸಂಖ್ಯೆ, ಅಲ್ಲಿ ಇರ್ತಕ್ಕಂಥ ಒಟ್ಟು ಶಿಕ್ಷಕರ ಹುದ್ದೆ ಖಾಲಿ ಎಷ್ಟಿದ್ದಾವ ಎನ್ನುವಂತ ಮಾಹಿತಿ. ಸೊ ರಾಜ್ಯವಾರು ತಗೋತಂದ್ರೆ ನಾವು ಬಹಳ ಜಾಸ್ತಿ ಆಗ್ತವೆ. ಓಕೆ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಶಾಲೆಗಳ ಸಂಖ್ಯೆ ಮತ್ತೆ ಅಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿಕ್ಷಕರ ಸಂಖ್ಯೆ, ಓಕೆನಾ. ಸೊ ಇದನ್ನು ತೆಗೆದುಕೊಂಡು ಇನ್ನೂ ಜಾಸ್ತಿ ಆಗ್ತದೆ. ಬಟ್ ಇಲ್ಲಿ ಶಿಕ್ಷಕರ ಹುದ್ದೆ ಅನ್ನುವಂಥದ್ದು ಕೇವಲ ಯಾದಗಿರಿಯ ಸಮಸ್ಯೆ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇರ್ತಕ್ಕಂಥ ಒಂದು ಸಾಮಾನ್ಯ ಸಮಸ್ಯೆ. ಕ್ಲಿಯರ್? ಸೊ ಇದು ಶಿಕ್ಷಣ ಇಲಾಖೆ ಒಳಗೆ ಏನು ವಿಚಾರಗಳಿದ್ದಾವ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಸರ್ಕಾರದ ವಿವಿಧ ಇಲಾಖೆಗಳ ವಿಚಾರಕ್ಕೆ ಬರುವ. ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2.76 ಲಕ್ಷ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ, ಶಿಕ್ಷಣಕ್ಕೂ
ಹೊರಗುತ್ತಿಗೆಯ ಆಧಾರದ ಮೇಲೆ ಏನ್ ಮಾಡ್ತಿದ್ದಾರೆ, ನೇಮಕವನ್ನ ಮಾಡ್ಕೋತಿದ್ದಾರೆ. ಇದ್ರ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೋತಿದ್ದಾರ. ಸೊ ಈ ವರ್ಷ ಅಂದ್ರೆ 2024ರಲ್ಲೇನೆ 20,000 ಹುದ್ದೆಗಳು ಖಾಲಿ ಇರುವಂತದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಖಾಲಿ ಯಾಕಾಯ್ತಪ್ಪ ಅಂದ್ರ ಕೆಲವರು ಏನು ರಿಟೈರ್ಡ್ ಹಾಕ್ತಾರ, ಹೌದಾ, ಕೆಲವರು ವಾಲಂಟ್ರಿ ರಿಟೈರ್ಡ್ ತಗೋತಾರ. ಸೊ ವಾಟ್ ಎವರ್ ಈ ರೀತಿ 20,000 ಹುದ್ದೆಗಳು ಖಾಲಿ ಆಗ್ತಾವ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಾವು ಇದನ್ನ ಬೇಸಿಕ್ ಆಗಿ ನೆನಪಿಟ್ಕೊಳ್ಳುವ. ಇನ್ನು ನಮಗ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನ ತೆಗೆದುಕೊಳ್ತಕ್ಕಂಥದ್ದು ಯಾಕೆ ಸೂಕ್ತ ಅಲ್ಲ? ಹಾಗಾದ್ರೆ ಯಾಕೆ ಹೊರಗುತ್ತಿಗೆ ಅನ್ನುವಂಥದ್ದು ಬೇಡ? ಇಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವ ಬದಲು ಹೊರಗುತ್ತಿಗೆಯಡಿ ನೇಮಕ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು ಇದು ಸೂಕ್ತವಾದ ಕ್ರಮ ಅಲ್ಲ ಅಂತ ಹೇಳಿ. ಸೊ ಇದರಿಂದ ಏನಾಗ್ತವ, ಕೆಲಸ ಕಾರ್ಯಗಳು ಸಲೀಸಾಗಿ ಆಗುದಿಲ್ಲ. ಎದಕ್ಕಂದ್ರ ಹೊರಗುತ್ತಿಗೆ ನೌಕರ ಆಗಿರೋದ್ರಿಂದ ಆತ ಕೆಲಸವನ್ನ ಸರಿ ಮಾಡದೇ ಇರ್ಬೋದು. ಓಕೆ, ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಹೊರಗುತ್ತಿಗೆ ನೌಕರರು ಹಿಂದೇಟು ಹಾಕ್ತಾರೆ. ಎದಕ್ಕಂದ್ರೆ ಅವರು ಪರ್ಮನೆಂಟ್ ನೌಕರ ಆಗಿರೋದಿಲ್ಲಲ್ಲ. ಸೊ ಅದರಿಂದ ಕೆಲವು ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಇದರ ಪರಿಣಾಮ ಯಾರ ಮೇಲೆ ಆಗ್ತಿದೆಯಪ್ಪ ಅಂದ್ರೆ ಜನಸಾಮಾನ್ಯರ ಮೇಲೆ ಇದ್ರ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ವಿಶೇಷವಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ದಾವ. ಇದರಲ್ಲಿ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಬೇರೆ ಬೇರೆ ಇಲಾಖೆಗಳು ಸೇರ್ಕೋತಾವ. ಒಟ್ಟು 2.76 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವ. ಕ್ಲಿಯರಾ? ಸೊ ಇಲ್ಲಿ ವಿಶೇಷವಾಗಿ ಇಷ್ಟು ವಿಚಾರಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಮತ್ತ PSI ಮತ್ತ PC ನೇಮಕಾತಿಗಳು ಹಾಕ್ಬೇಕಿತ್ತು, ಅತಿ ಶೀಘ್ರದೊಳಗೆ ಹಾಕ್ತಾವ. ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ HSTR, GPSTR ನೇಮಕಾತಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಂಥದ್ದ ದಿನಾಂಕದೊಳಗ ಮತ್ತೆ ಇಂಥದ ತಿಂಗಳೊಳಗ ನೋಟಿಫಿಕೇಶನ್ ಮಾಡ್ತಾರ ಅಂತ ಹೇಳಕ್ ಬರೋಂಗಿಲ್ಲ. ಯಾಕಂದ್ರ ಆರ್ಥಿಕ ಇಲಾಖೆ ಅದಕ್ಕೆ ಅಧಿಕೃತವಾಗಿ ಅನುಮೋದನೆಯನ್ನು ಕೊಡ್ಬೇಕು. ತದನಂತರ ಏನು ಪರೀಕ್ಷಾ ಪ್ರಾಧಿಕಾರಗಳಿರ್ತಾವ ಅದನ್ನ ನೋಟಿಫಿಕೇಶನ್ ಮಾಡ್ಬೇಕು. ಕ್ಲಿಯರ್? ಸೊ ಅಲ್ಲಿ ತನಕ ಸ್ವಲ್ಪ ವಿಳಂಬ ಆಗ್ತದ. ನೀವು ಅಲ್ಲಿ ಮಟ್ಟ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನು ನಿಮ್ಮ ಸಿಲೆಬಸ್ ಕಡೆ ಗಮನ ಕೊಡ್ಬೇಕು, ಮತ್ತ ಅವುಗಳನ್ನ ಓದಿ ಕಂಪ್ಲೀಟ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ಬೇಕು. ಕ್ಲಿಯರ್? ಸೊ ಇಷ್ಟು ಹುದ್ದೆಗಳು ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದೊಳಗ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದಾವ. ಮತ್ತೆ ಇವುಗಳನ್ನ ಹಂತವಾಗಿ ಸರ್ಕಾರ ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡ್ತದ. ಸೊ ಇಲ್ಲಿ ನೀವೇನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರ ಕೇವಲ ಇದು ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಯಾವುದು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿಯೂ ಕೂಡ ಶಿಕ್ಷಕರ ಕೊರತೆಗಳಿದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನ ಫುಲ್ಫಿಲ್ ಮಾಡುವಂತ ಅಂದ್ರೆ ಹಂತವಾಗಿ ತುಂಬಿಕೊಳ್ಳುವಂತ ಪ್ರಕ್ರಿಯೆಗಳು ಆರಂಭ ಆಗ್ತಾವಂತ ನೋಡುವ. ಓಕೆನಾ? ಸೊ ಏನೇ ಆಗ್ಲಿ ನಿಮ್ಮ ತಯಾರಿಯನ್ನು ಮಾತ್ರ ನಿಲ್ಲಿಸ್ಬೇಡ್ರಿ. ಕ್ಲಿಯರ್? ಮತ್ತ ಮುಂದಿನ ಒಂದು ತರಗತಿ ಒಳಗ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಇದು ನಿಮಗೆ ಒಂದು ಪುಟ್ಟ ಮಾಹಿತಿ ಕೊಡ್ಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೀನಿ. ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲರೂ ಕೂಡ ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಒತ್ತಿ, ಮತ್ತೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.